ಇವತ್ತು ಬೆಳಗಿನ ಎದ್ದು ಈ ಥರ ಇದ್ದಿದ್ದು ದೋಣಿನ ಈ ಥರ ಮಾಡಿದೆ. ಆಮೇಲೆ ನಾವೆಲ್ಲ ಕೈ ತಿಂಡಿನ ಕೊಟ್ವಿ. ನೋಡ್ಬೋದು ಎಲ್ಲ ಮರಿಗಳು ಕೂಡ ಕೈ ತಿಂಡಿನ ತಿಂತಿದ್ದಾವೆ. ಇವತ್ತಿಗೆ ನಾವು ಮರಿಗಳನ್ನ ತಂದು 25 ದಿನ ಕೂಡ ಆಯಿತು. ನೋಡ್ಬೋದು ಎಲ್ಲ ಮರಿಗಳು ಕೂಡ ತಿಂತಾ ಇದ್ದಾವೆ. ಆಮೇಲೆ ಕರ್ಟನ್ನ ಓಪನ್ ಮಾಡಿದೆ. ಓಪನ್ ಮಾಡಿಬಿಟ್ಟು ಮರಿಗಳಿಗೆ ನೀರು ಕೂಡ ತಂದು ಇದೆ. ಮರಿಗಳೆಲ್ಲ ಕೈ ತಿಂಡಿನ ತಿಂದ್ಬಿಟ್ಟು ನೀರನ್ನ ಕೂಡ ಕುಡಿತಿದ್ವು. ನೋಡ್ಬೋದು ಟೈಮ್ ಬಂದ್ಬಿಟ್ಟು 12 ಗಂಟೆ. 12 ಗಂಟೆಗೆ ನಾವು ಕಡಲೆಬಳ್ಳಿ ಕೂಡ ಹಾಕ್ವಿ. ನೋಡ್ಬೋದು ಎಲ್ಲ ಮರಿಗಳು ಕೂಡ ಕಡಲೆಬಳ್ಳಿನ ತಿಂತಾ ಇದ್ವು. ಇದನ್ನೆಲ್ಲ ನೋಡಿಕೊಂಡು ನಾನು ಕೂಡ ಮನೆ ಹತ್ರ ಹೋಗಿ ಊಟ ಮಾಡಿದೆ. ಇವಾಗ ಸಂಜೆ 5 ಗಂಟೆ ಆಗಿತ್ತು. ನಮ್ಮ ಮರಿಗಳು ಏನು ಮಾಡ್ತಾವೆ ಅಂತ ನೋಡ್ಕೊಂಬರಕ್ಕೆ ಬಂದಿದ್ದೆ. ಅದ್ರ ಜೊತೆ ಸ್ವಲ್ಪ ಹೊತ್ತೆಲ್ಲ ಮುದ್ದಾಡಿ ದೋಣಿ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಈ ಥರ ಇದ್ದಿದ್ದು ದೋಣಿನ ಈ ಥರ ಕೂಡ ನೀಟಾಗಿ ಮಾಡಿದೆ. ಯಾಕಪ್ಪ ಅಂದರೆ ಕೈ ತಿಂಡಿ ಕೂಡ ಹಾಕ್ಬೇಕಿತ್ತು. ಆಮೇಲೆ ಕೈ ತಿಂಡಿನೆಲ್ಲ ಹಾಕಿದೆ. ನೋಡ್ಬೋದು ಎಲ್ಲ ಮರಿಗಳು ಕೂಡ ಕೈ ತಿಂಡಿನ ತಿಂತಾ ಇದ್ವು ನೀಟಾಗಿ. ಇವಾಗ ರಾತ್ರಿ 8 ಗಂಟೆ. ರಾತ್ರಿ 8 ಗಂಟೆಗೆ ರಾಗಿ ತಾಳನ ಹಾಕ್ಬಿಟ್ಟು ಮನಿಕೊಂಡ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ಇನ್ನೂ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ. ನಾನು ಪೂರ್ತಿ ನಿಮಗೆ ತಿಳಿಸ್ಕೊಡ್ತೀವಿ. ಮತ್ತೆ ಫಾಲೋ ಮಾಡೋದು ಮರಿಬೇಡಿ.